ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಈ ಸಾಯಂಕಾಲ ಹೊತ್ತಿನಲ್ಲಿ ಈ ವಿಡಿಯೋ ಮಾಡೋದಕ್ಕಾಗಿ ಕೊಟ್ಟಿರುವ ಕೃಪೆ ದೇವರದು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರು ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇರುವುದರಿಂದ ನಾವು ದಿನವೆಲ್ಲ ಕೆಲಸ ಮಾಡಿಕೊಂಡು ಹೋಗುವಾಗ ಬರುವಾಗ ದೇವರು ನಮ್ಮನ್ನು ಕಾಯುವುದರಿಂದ ನಾವು ಸುರಕ್ಷಿತವಾಗಿ ಬಂದಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರು ಪ್ರತಿಯೊಬ್ಬರನ್ನು ಸುರಕ್ಷಿತವಾಗಿ ಕಾಯುವ ದೇವರಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪರಿಶುದ್ಧ ಆತ್ಮನು ದೇವರ ವಾಕ್ಯ ನಿಮ್ಮೊಟ್ಟಿಗೆ ಮಾತಾಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 19ನೇ ವಚನ ದೇವರ ವಾಕ್ಯ ಓದಿಕೊಳ್ಳೋಣ. ಹಲ್ಲೆಲೂಯಾ. ನಿಮಗೆ ನಿಜವಾಗಿ ಹೇಳುತ್ತೇನೆ, ತಂದೆ ಮಾಡೋದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನೇ ಏನೂ ಮಾಡಲಾರನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತಾ ಇದ್ದಿದೆ, ತನ್ನಷ್ಟಕ್ಕೆ ತಾನು ಏನು ಮಾಡಲಾರನು. ಹಲ್ಲೆಲೂಯಾ. ನಮ್ಮಷ್ಟಕ್ಕೆ ನಾವು ಏನು ಮಾಡೋಕ್ಕೆ ಆಗೋದಿಲ್ಲ. ಪ್ರೈಸ್ ದ ಲಾರ್ಡ್. ದೇವರು ಮಾಡಿರುವುದನ್ನು ಕಂಡು ನಮಗೆ ಮಾಡೋದಕ್ಕೆ ಆಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಹೆಚ್ಚಾಗಿ ದೇವರ ವಾಕ್ಯವನ್ನು ಓದಬೇಕು. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಓದಬೇಕು, ಪ್ರಾರ್ಥನೆ ಮಾಡಬೇಕು. ಆಗ ದೇವರು ಏನೇನು ಮಾಡಿದನೆ ಎಂಬುದಾಗಿ ನಾವು ತಿಳ್ಕೊಳ್ಳೋಕ್ಕಾಗುತ್ತದೆ. ಹಲ್ಲೆಲೂಯಾ. ನಾವು ಪರಿಶುದ್ಧಾತ್ಮನನ್ನು ಬೇಡಿಕೊಳ್ಳಬೇಕು. ಪರಿಶುದ್ಧಾತ್ಮನೇ ನಮಗೆ ಸಹಾಯ ಮಾಡು, ನಾವು ವಾಕ್ಯವನ್ನು ಓದುವುದಕ್ಕಾಗಿ ಕೃಪೆ ಕೊಡು ಎಂಬುದಾಗಿ ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು. ಹಲ್ಲೆಲೂಯಾ. ದೇವರಲ್ಲಿ ಬೇಡಿಕೊಳ್ಳುವಾಗ ಪರಿಶುದ್ಧ ಆತ್ಮನು ಸಹಾಯ ಮಾಡುತ್ತಾನೆ. ನಾವು ವಾಕ್ಯ ಓದೋದಕ್ಕೆ ಒಂದು ವೇಳೆ ಬರೋದೇ ಇಲ್ಲ ಅಂತಂದರೂ ನಾವು ದೇವರಲ್ಲಿ ಸಹಾಯ ಕೇಳಿಕೊಳ್ಳಬೇಕು. ಪರಿಶುದ್ಧಾತ್ಮನೇ, ನೀನು ನನಗೆ ವಿಶೇಷವಾದ ಸಹಾಯಕನು, ನನಗೆ ಸಹಾಯ ಮಾಡು ಎಂದು ಕೇಳಬೇಕು. ಸಹಾಯ ಮಾಡು ಎಂದು ಕೇಳುವಾಗ ಯೇಸು ಕ್ರಿಸ್ತನು ನಿಮಗೆ ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಸಹಾಯ ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್. ಆತನು ಒಳ್ಳೆ ತಂದೆ ಆಗಿದ್ದಾನೆ. ಆತನಂಥ ತಂದೆ ನಮಗೆ ಈ ಲೋಕದಲ್ಲಿ ಎಲ್ಲೂ ಸಿಗೋದಿಲ್ಲ. ಹಲ್ಲೆಲೂಯಾ. ಆತನು ಒಳ್ಳೆ ದೇವರಾಗಿದ್ದಾನೆ, ಒಳ್ಳೆ ತಂದೆ ಆಗಿದ್ದಾನೆ. ಯೇಸು ಕ್ರಿಸ್ತನು ಒಳ್ಳೆ ದೇವರಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದರೆ ನನ್ನನ್ನು ಕೇಳಿಕೊಳ್ಳಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ನೀನು ದೇವರ ವಾಕ್ಯ ತಿಳ್ಕೊಳ್ಳುವಾಗ, ದೇವರ ವಾಕ್ಯವನ್ನು ಇಟ್ಟು ನೀನು ಪ್ರಾರ್ಥನೆ ಮಾಡುವಾಗ ನಿನಗೆ ದೇವರು ಅನೇಕ ಯೋಚನೆಗಳನ್ನು ಪರಲೋಕದ ಕೊಡುತ್ತಾರೆ, ಒಳ್ಳೆ ಯೋಚನೆಗಳನ್ನು ಕೊಡುತ್ತಾರೆ, ಒಳ್ಳೆ ಜ್ಞಾನಗಳನ್ನು ಕೊಡುತ್ತಾರೆ. ಹಲ್ಲೆಲೂಯಾ. ನಾವು ಯಾರು ಒಂಟಿಗರಲ್ಲ, ನಮ್ಮ ಸಂಗಡ ದೇವರಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನಮ್ಮ ಸಂಗಡ ದೇವರಿದ್ದಾನೆ. ಆತನು ನಮ್ಮನ್ನು ಕೈ ಬಿಡುವವನಲ್ಲ, ಆತ ನಮ್ಮನ್ನು ತೊರೆಯುವುದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಆತನು ಎಂದೆಂದೂ ನಮ್ಮನ್ನು ಮರ್ತಿ ಹೋಗುವ ದೇವರಲ್ಲ. ಹಲ್ಲೆಲೂಯಾ. ನಾವು ಒಂದೊಂದು ವೇಳೆ ದೇವರಿಗೆ ನೆನೆಸೋದಿಲ್ಲ, ಒಂದು ಹೊತ್ತಿಗೆ ಪ್ರಾರ್ಥನೆ ಮಾಡಿದ್ರೆ ಇನ್ನೊತ್ತಿಗೆ ಪ್ರಾರ್ಥನೆ ಮಾಡೋದಿಲ್ಲ. ಆದರೆ ಕರ್ತನು ನಮ್ಮನ್ನು ಮರೆಯೋದಿಲ್ಲ. ಹಲ್ಲೆಲೂಯಾ. ಯಾಕಂದರೆ ದೇವರ ವಾಕ್ಯ ಹೇಳುತ್ತದೆ, ಆತನು ತನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಆತನು ತನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದಾನೆ. ಪ್ರೈಸ್ ದ ಲಾರ್ಡ್. ಆ ಗಾಯವುಳ್ಳ ಹಸ್ತದಲ್ಲಿ ನಿನ್ನ ಹೆಸರು ಬರೆಯಲ್ಪಟ್ಟಿದೆ.
ಪ್ರೈಸ್ ದಿ ಲಾರ್ಡ್. ನೀನು ದೇವರನ್ನು ಮರೆತು ಹೋಗಬಾರದು. ದೇವರ ಪ್ರಾರ್ಥನೆ ಮಾಡೋದನ್ನು ಮರೆತು ಹೋಗಬಾರದು. ಯಾವ ರೀತಿ ದಾನಿಯೇಲ ಪ್ರಾರ್ಥನೆ ಮಾಡುತ್ತೀನೋ ಹಾಗೆ ಪರಿಶುದ್ಧ ಆತ್ಮನೇ ನಾನು ಪ್ರಾರ್ಥನೆ ಮಾಡೋದಕ್ಕಾಗಿ ಕಲಿಸಿಕೊಡು ಎಂದು ಕೇಳಬೇಕು. ಹಲ್ಲೆಲೂಯಾ. ಈ ಲೋಕದಾಗಿರುವಂಥ ಲೂಸಿಫರ್ ದುಷ್ಟ ಆತ್ಮ ನಮಗೆ ಪ್ರಾರ್ಥನೆ ಮಾಡೋದಕ್ಕಾಗಿ ಬಿಡೋದಿಲ್ಲ. ವಾಕ್ಯದ ಕಡೆಗೆ ಹೋಗಬೇಕಾದರೆ ನಮಗೆ ಬಿಡೋದಿಲ್ಲ. ನಾವು ಸಹಾಯ ದೇವರಲ್ಲಿ ಕೇಳಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮ ಅದು ಪರಿಶುದ್ಧವಾದ ನಾಮ. ಯೇಸುವಿನ ನಾಮ ಅದು ಪರಿಶುದ್ಧವಾದ ನಾಮ. ಹಲ್ಲೆಲೂಯಾ. ನಾವು ಯೇಸು ಕ್ರಿಸ್ತನಲ್ಲಿ ಬೇಡಿಕೊಳ್ಳುವಾಗ ಆತನು ಹೇರಳವಾಗಿ ಕೊಡುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಕೆಲಸದಲ್ಲಿ ಬಿಜಿ ಇದ್ದೇವೆ ನಿಜ, ಆದರೆ ನಾವು ಪರಿಶುದ್ಧ ಆತ್ಮನೇ ಈ ವಾಕ್ಯವನ್ನು ಓದುವುದಕ್ಕಾಗಿ ಸಹಾಯ ಮಾಡು, ಪ್ರಾರ್ಥನೆ ಮಾಡೋದಕ್ಕಾಗಿ ಸಹಾಯ ಮಾಡು, ಆ ವಾಕ್ಯದ ಅರ್ಥಗಳನ್ನು ತಿಳಿದುಕೊಳ್ಳೋದಕ್ಕಾಗಿ ಜ್ಞಾನ ಕೊಡು ಪರಿಶುದ್ಧ ಆತ್ಮನೆಂದು ಕೇಳಬೇಕು. ದೇವರು ನಮಗೆ ಜ್ಞಾನ ಕೊಡುತ್ತಾರೆ. ಯೇಸು ಕ್ರಿಸ್ತನು ನಮಗೆ ಜ್ಞಾನ ಕೊಟ್ಟು ನಡೆಸುತ್ತಾರೆ. ಹಲ್ಲೆಲೂಯಾ. 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 ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮ ಬಿಡುಗಡೆ ಕೊಡುವ ನಾಮವಾಗಿದೆ. ಯೇಸುವಿನ ನಾಮ ವಿಶೇಷವಾದ ನಾಮವಾಗಿದೆ. ಆತನು ಆ ಯೇಸು ಕ್ರಿಸ್ತನ ನಾಮದಲ್ಲಿ ನಮಗೆ ಜಯ ಉಂಟು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮ ಹೇಳಿಕೊಳ್ಳುವವರಿಗೆ ಜಯ ಸಿಗುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಮಗೆ ಜಯ ಸಿಗುತ್ತದೆ. ಸೈತಾನ ಏನು ಮಾಡ್ತಾನೆ ಗೊತ್ತಾ? ಅಯ್ಯೋ ನಿನಗೆ ಇಷ್ಟು ದಿವಸ ಆಯಿತು ಪ್ರಯತ್ನ ಪಡ್ತಾ ಇದ್ದಿ, ನಿನಗೇನು ಸಿಗಲ್ಲ ಬಿಡು ಅಂತ ಹೇಳುತ್ತದೆ. ಆದರೆ ದೇವರ ವಾಕ್ಯ ನೆರವೇರುತ್ತದೆ. ನೀನು ಏನು ಕೇಳಿಕೊಂಡ್ರೂ ನನ್ನ ನಾಮದಲ್ಲಿ ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ದೇವರ ವಚನ ಹೇಳುತ್ತದೆ. ಆ ವಾಕ್ಯ ನೆರವೇರುತ್ತದೆ. ಹಲ್ಲೆಲೂಯಾ. ಆ ವಾಕ್ಯ ನೆರವೇರುವಂತೆ ದೇವರು ಕೃಪೆ ತೋರಿಸುತ್ತಾನೆ. ಆ ವಾಕ್ಯ ನೆರವೇರುವಂತೆ ದೇವರು ಸಹಾಯ ಮಾಡುತ್ತಾನೆ. ಯಾಕಂದರೆ ದೇವರ ವಚನದಲ್ಲಿ ಬರೆದಿರುವುದು ಒಂದು ಸುಳ್ಳಾಗುವುದಿಲ್ಲ, ಒಂದು ಅದನ್ನು ವ್ಯರ್ಥವಾಗಿ ಹೋಗೋದಿಲ್ಲ. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಪ್ರತಿಯೊಂದು ನೆರವೇರುತ್ತದೆ. ಹಲ್ಲೆಲೂಯಾ. ತಡವಾಗಬಹುದು, ಆದರೆ ಯೇಸುವಿನ ವಚನದಲ್ಲಿ ಬರೆದಿರುವುದು ಎಲ್ಲವನ್ನೂ ನೆರವೇರುತ್ತದೆ. ಆತನು ನಿಮಗೆ ಮಾಡಿರುವ ವಾಗ್ದಾನಗಳನ್ನೆಲ್ಲ ನೆರವೇರಿಸುತ್ತಾನೆ. ದೇವರು ನಿಮಗೆ ಏನಾದರೂ ಸಹಾಯ ಮಾಡುತ್ತೇನೆ ಅಂತ ಹೇಳಿದರೆ, ದೇವರು ನಿಮಗೆ ಇದು ಕೊಡುತ್ತೇನೆ ಅಂತ ಹೇಳಿದರೆ ಅದು ಖಂಡಿತವಾಗಿ ಕೊಡುತ್ತಾನೆ. ಹಲ್ಲೆಲೂಯಾ. ಆತನು ಮನುಷ್ಯನಲ್ಲ. ಇವತ್ತೊಂದು ಮಾತಾಡಿ ನಾಳೆ ಒಂದು ಮಾತಾಡೋದಕ್ಕಾಗಿ ಆತನು ಮನುಷ್ಯನಲ್ಲ. ಆತನು ದೇವರಾಗಿದ್ದಾನೆ. ಆತನು ಪರಿಶುದ್ಧನಾಗಿದ್ದಾನೆ. ಹಲ್ಲೆಲೂಯಾ. ಆತನು ನೀತಿವಂತನಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ನೀತಿವಂತನಾಗಿದ್ದಾನೆ. ಆತನು ದೇವಾದಿ ದೇವನಾಗಿದ್ದಾನೆ. ಹಲ್ಲೆಲೂಯಾ. ಆತನು ರಾಜ್ಯಾದಿ ರಾಜ್ಯನಾಗಿದ್ದಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆತನು ನಿಮಗೆ ಏನಾದರೂ ಹೇಳಿದರೆ ಅದು ಖಂಡಿತವಾಗಿ ದೇವರು ನೆರವೇರಿಸುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಲೋಕದವರು ಇವತ್ತು ಹೇಳಿ ನಾಳೆ ಮರ್ತು ಹೋಗಿರ್ಬೋದು. ಲೋಕದವರು ಇವತ್ತು ನಿನ್ನ ಮಾತು ಕೊಟ್ಟು ನಾಳೆ ಮರ್ತು ಹೋಗುತ್ತಾರೆ. ಆದರೆ ಕರ್ತನಲ್ಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಅದನ್ನು ಒಂದು ಸಾರಿ ನುಡಿದಿದರೆ ಅದು ನಿನ್ನ ಆಶೀರ್ವಾದ ನಿನಗೆ ತಪ್ಪೋದಿಲ್ಲ. ನಿನ್ನ ಆಶೀರ್ವಾದ ನಿನಗೆ ಬರುವಂತೆ ದೇವರು ಕೃಪೆ ಕೊಡುತ್ತಾನೆ. ಯಾಕಂದರೆ ದೇವರು ನಂಬಿಗಸ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರು ನಂಬಿಗಸ್ತನಾಗಿದ್ದಾನೆ. ನಾವು ಪಾಪಿಗಳಿದ್ದೇವೆ, ನಮ್ಮನ್ನು ರಕ್ಷಿಸುವುದಕ್ಕಾಗಿ ದೇವರು ನಮ್ಮ ಸಂಗಡಿದ್ದಾನೆ. ಹಲ್ಲೆಲೂಯಾ. ಲೋಕದಲ್ಲಿರುವವರು ಒಂದು ಥರ ನೋಡ್ಬೋದು, ಆದರೆ ಪರಲೋಕದಾಗಿರುವಂಥ ತಂದೆ ನೀನು ಹೇಗೆ ಇದ್ದರೂ ಸರಿ ದೇವರು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವನ್ನು ಹೆಚ್ಚಾಗಿ ಓದುವುದಕ್ಕಾಗಿ ಕಲಿತುಕೊಳ್ಳಿರಿ. ದೇವರ ವಾಕ್ಯ ನಾವು ಹೆಚ್ಚಾಗಿ ಓದಬೇಕು. ಯಾಕಂದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ತಂದೆ ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆಂದು.
ತನ್ನಷ್ಟಕ್ಕೆ ತಾನು ಏನು ಮಾಡಲಾರನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯ. ಯಾವಾಗಲೂ ದೇವರನ್ನು ಸ್ತುತಿ ಮಾಡಬೇಕು, ಯಾವಾಗಲೂ ದೇವರ ವಾಕ್ಯಗಳನ್ನು ಓದಬೇಕು. ಅಲ್ಲಿ ಯೇಸು ಕ್ರಿಸ್ತನು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ನಿಮ್ಮ ನಿಂತು ಹೋಗಿರುವ ಎಲ್ಲ ಕಾರ್ಯಗಳನ್ನು ದೇವರು ಮತ್ತೆ ಸ್ಟಾರ್ಟ್ ಮಾಡುತ್ತಾರೆ. ಹಲ್ಲೆಲೂಯ. ದೇವರು ಮತ್ತೆ ಸ್ಟಾರ್ಟ್ ಆಗುವಂತೆ ಕೃಪೆ ಕೊಡುತ್ತಾರೆ. ಹಲ್ಲೆಲೂಯ. 1 ವರ್ಷದಿಂದ ನಿಂತೋಗಿರ್ಬೋದು, 6 ತಿಂಗಳಿಂದ ನಿಂತೋಗಿರ್ಬೋದು, ನಿನ್ನ ಬಿಸ್ನೆಸ್ಸಲ್ಲಿ ನಿನಗೆ ನಷ್ಟ ಬಂದಿರ್ಬೋದು. ಆದರೆ ಯೇಸುವಿನ ನಾಮದಲ್ಲಿ ಇನ್ನು ಮೇಲೆ ಲಾಭವನ್ನು ಎಣಿಸೋಣ ಆಗುತ್ತೀಯ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ನೋಡು, ದೇವರು ನಿನ್ನನ್ನು ಅಭಿವೃದ್ಧಿಪಡಿಸುತ್ತಾರೆ. ಯಾವ ಬಿಸ್ನೆಸ್ಸಲ್ಲಿ ನೀನು ಬಿದ್ದಿದೆಯೋ ಆ ಬಿಸ್ನೆಸ್ ಮತ್ತೆ ಏಳುವುದಕ್ಕಾಗಿ ದೇವರು ಕೃಪೆ ಕೊಡುತ್ತಾರೆ. ಅದಕ್ಕೆ ದೇವರು ಬಲ ಕೊಡುತ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಆ ಬಿಸ್ನೆಸ್ಸು ಅಭಿವೃದ್ಧಿ ಆಗುವಂತೆ ದೇವರು ಸಹಾಯ ಮಾಡುತ್ತಾರೆ. ಹಲ್ಲೆಲೂಯ. ಯಾವ ನೌಕರಿಗಾಗಿ ನೀನು ಅಪ್ಲಿಕೇಶನ್ ಹಾಕಿದೋ ಆ ನೌಕರಿಗಾಗಿ ಪ್ರತಿದಿನ ಪ್ರಾರ್ಥನೆ ಮಾಡು. ಬರೀ ನೌಕರಿಗಾಗಿ ಅಪ್ಲಿಕೇಶನ್ ಹಾಕಿ ಬಂದರೆ ಸಾಲದು, ನಾನು ತುಂಬ ಜ್ಞಾನಿ ಇದ್ದೆ ಅಂದರೆ ಸಾಲದು, ದೇವರ ಸಹಾಯ ಬೇಕು. ದೇವರ ಸಹಾಯ ಇಲ್ಲದೆ ನಮಗೇನು ಮಾಡೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯ. ನೀನು ಕರ್ತನಲ್ಲಿ ಪ್ರಾರ್ಥನೆ ಮಾಡು. ನೀನು ಈ ಲೋಕದ ಬುಕ್ಗಳನ್ನು ಓದಿ ಎಷ್ಟೇ ಸೈಂಟಿಸ್ಟ್ ಆಗಿದ್ರೂ ನಿನಗೆ ಕರ್ತನ ವಾಕ್ಯ, ದೇವರ ವಾಕ್ಯ ಓದೋದು ತುಂಬ ಇಂಪಾರ್ಟೆಂಟ್ ಇದೆ. ಹಲ್ಲೆಲೂಯ. ಹಲ್ಲೆಲೂಯ. ಯಾವ ರೀತಿ ನಮ್ಮ ಶರೀರಕ್ಕೆ ಆಹಾರ ಆಧಾರವಾಗಿದೆಯೋ ಅದೇ ಪ್ರಕಾರ ನಮ್ಮ ಆತ್ಮಕ್ಕೆ ವಾಕ್ಯ ಬೇಕು. ಪ್ರೈಸ್ ದಿ ಲಾರ್ಡ್. ನಮ್ಮ ಆತ್ಮಕ್ಕೆ ವಾಕ್ಯ ಬೇಕು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮನುಷ್ಯ ಕುಮಾರನು ರೊಟ್ಟಿ ತಿಂದರೆ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆಂದು ದೇವರ ವಚನದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಆ ವಚನ ನೀನು ಓದುವಾಗ ನಿನಗೆ ಬಲ ಬರುತ್ತದೆ. ಹಲ್ಲೆಲೂಯ. ನಿನಗೆ ಇದುವರೆಗೂ ನಿಂತು ಹೋಗಿರುವ ಎಲ್ಲ ಕಾರ್ಯಗಳನ್ನು ಅವು ಮತ್ತೆ ಸ್ಟಾರ್ಟ್ ಆಗುವಂತೆ ದೇವರು ಸಹಾಯ ಮಾಡುತ್ತಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರು ನಿನ್ನ ಕಾರ್ಯಗಳನ್ನು ಸಫಲವಾಗುವಂತೆ ಮಾಡುತ್ತಾರೆ. ದೇವರ ನಿನ್ನ ಕಾರ್ಯಗಳನ್ನು ಸಿದ್ಧಿಗೆ ಬರುವಂತೆ ಮಾಡುತ್ತಾರೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗಲೇ ಎಲ್ಲ ಕಾರ್ಯಗಳನ್ನು ನಡೆಯುತ್ತವೆ. ಹಲ್ಲೆಲೂಯ. ಈ ಲೋಕದಲ್ಲಿ ಯೇಸುವಿನ ಹೊರತು ದೇವರಿಲ್ಲ. ಹಲ್ಲೆಲೂಯ. ಯೇಸು ನಿಜವಾದ ದೇವರಾಗಿದ್ದಾನೆ. ಹಲ್ಲೆಲೂಯ. ಯೇಸು ಜೀವವುಳ್ಳ ದೇವರಾಗಿದ್ದಾನೆ. ಆತನು ಸತ್ತು 3ನೇ ದಿವಸ ಮತ್ತೆ ಜೀವಿತವಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಆತನು ಸತ್ತು 3ನೇ ದಿವಸ ಜೀವಿತವಾಗಿರುವ ಯೇಸು ನಿನ್ನ ಬಳಿಗೆ ಬಂದಿದ್ದಾರೆ. ಹಲ್ಲೆಲೂಯ. ನಿನ್ನ ಬಳಿಗೆ ಬೆಳಕಾಗಿ ಬಂದಿದ್ದಾರೆ. ಇನ್ನು ಮೇಲೆ ನೀನು ಕತ್ತಲಲ್ಲಿ ಕೂಡುವುದಿಲ್ಲ. ದೇವರು ನಿನಗೆ ಬೆಳಕಾಗಿ ಬಂದಿದ್ದಾರೆ. ದೇವರ ವಚನದಲ್ಲಿ ಬರೆಯಲ್ಪಟ್ಟಿದೆ, 7 ಪ್ರಕಾಶಿಸು, ದೇವರ ಬೆಳಕು ನಿನ್ನ ಮೇಲೆ ಬಂದಿದೆ. ನೀನು 7, ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯ. 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 ಕರ್ತನು ನಿನ್ನ ಕೈ ಎಂದೂ ಬಿಡುವುದಿಲ್ಲ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ದೇವರು ನಿನ್ನನ್ನು ಅಭಿವೃದ್ಧಿಪಡಿಸುತ್ತಾರೆ. ಲೋಕದವರು ಅಂದಿರ್ಬೋದು, ಇವೊಂದು ಮುಗಿದೋಯ್ತು ಅಂದಿರ್ಬೋದು, ಇವನು ಇನ್ನು ಮೇಲಕ್ಕೆ ಬರುವುದಿಲ್ಲ ಅಂತ ಹೇಳಿರ್ಬೋದು. ಇಲ್ಲ, ಯೇಸು ಕ್ರಿಸ್ತನ ವಚನದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನನ್ನು ಹೆಚ್ಚಿಸುವೆನೆಂದು ಬರೆಯಲ್ಪಟ್ಟಿದೆ. ನಿನ್ನನ್ನು ಉದ್ಧಾರ ಮಾಡುವೆನೆಂದು ಯೇಸುವಿನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ವಾಕ್ಯ ನಿನಗಾಗಿ ನಿಂತುಕೊಳ್ಳುತ್ತದೆ. ಹಲ್ಲೆಲೂಯ. ಆ ವಾಕ್ಯ ನಿನಗೆ ಉದ್ಧಾರ ಮಾಡುತ್ತದೆ. ಹಲ್ಲೆಲೂಯ. ಲೋಕದವರು ಮಾಟ ಮಂತ್ರ ಮಾಡಿ ನಿನ್ನನ್ನು ಕೆಡಿಸಿರುವವರು, ನಿನಗೆ ಅವ್ರ ಯೋಚನೆ ಇದ್ದಿರ್ಬೋದು, ಇವನು ಇನ್ನು ಮೇಲೆ ಬರುವುದಿಲ್ಲ ಎಂದು. ಒಂದು ನೀನು ಬಿಸ್ನೆಸ್ ಮಾಡ್ತಂತ ತಿಳ್ಕೊ, ನಿನ್ನ ಬಿಸ್ನೆಸ್ಗಾಗಿ ಆ ಮಾಟ ಮಂತ್ರ ಮಾಡ್ತಾರೆ. ಹಲ್ಲೆಲೂಯ.
ಅದನ್ನು ಮಾಡಿ ಅವರು ಸಂತೋಷ ಪಡುತ್ತಾರೆ. ಹೇಗೆ ಸಂತೋಷ ಪಡ್ತಾರೆ ಅಂದರೆ, ಇನ್ನು ಮೇಲೆ ಅವನು ಮೇಲೆ ಬರುವುದೇ ಇಲ್ಲ ಅಂಥೇಳಿ. ಹಲ್ಲೆಲೂಯಾ. ಆದರೆ ದೇವರ ವಚನ ಹೇಳುತ್ತದೆ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀನು 7 ಸಾರಿ ಬಿದ್ದರೂ ಮತ್ತೆ ಏಳುವೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ನೀನು ಧೈರ್ಯವಾಗಿ ನಿಂತುಕೊಳ್ಳಬೇಕು. ಬಿದ್ದಿರುವುದು ನಿಜನೇ, ಆದರೆ ನನ್ನ ಕರ್ತನು ನನಗೆ ಎಬ್ಬಿಸುತ್ತಾನೆ, ನನ್ನ ಯೇಸು ನನಗೆ ಏಳುವುದಕ್ಕೆ ಬಲ ಕೊಡ್ತಾರೆಂದು ನೀನು ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಆ ನಂಬಿಕೆ ನಿನಗೆ ಮತ್ತೆ ಏಳುವಂತೆ ಮಾಡುತ್ತದೆ. ಹಲ್ಲೆಲೂಯಾ. ಆವಾಗ ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿನ್ನ ಶತ್ರುಗಳು ನಿನ್ನ ಮುಂದೆ ಮಧುರಗೊಳ್ಳುತ್ತಾರೆಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಸೈತಾನನು ನಿನ್ನ ಪಾದಗಳ ಕೆಳಗೆ ಹಾಕಿ ತುಳಿಸಿ ಬಿಡುವೆನೆಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್. ಭಯಪಡಬೇಡ, ಆ ಬಿಸಿನೆಸ್ ಮೇಲೆ ಕೈ ಚಾಚು. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದನು, ಆ ಬಿಸ್ನೆಸ್ ಮೇಲೆ ಕೈ ಚಾಚು. ನಿನ್ನ ಕುಟುಂಬದ ಮೇಲೆ ಕೈ ಚಾಚು. ನೀನು ಕೈ ಚಾಚುವಾಗ ಪರಲೋಕದಿಂದ ಯೇಸು ಆಶೀರ್ವಾದ ಮಾಡುತ್ತಾರೆ, ಪರಲೋಕದಿಂದ ದೂತರು ಇಳಿದು ಬರುತ್ತಾರೆ. ಇನ್ನೊಂದು, ನೀನು ಒಂಟಿಯಾಗಿದ್ದೇನೆಂದು ಭಯಪಡಬೇಡ. ಆ ಪರಲೋಕದಲ್ಲಿ ದೂತರಿದಾರಲ್ಲ, ಅವರು ನಿನಗೆ ಅಣ್ಣ ತಮ್ಮರಾಗಿರುತ್ತಾರೆ. ಯೇಸು ಕ್ರಿಸ್ತ ನಿನಗೆ ಒಳ್ಳೆ ತಂದೆ ಆಗಿರುತ್ತಾನೆ. ಯೇಸು ಕ್ರಿಸ್ತನು ಒಳ್ಳೆ ದೇವರಾಗಿರುತ್ತಾನೆ ನಿನಗೆ. ಅಯ್ಯೋ, ನನಗೆ ಸಪೋರ್ಟ್ ಮಾಡೋಕ್ಕೆ ಯಾರಿಲ್ಲ ಅಂತ ಹೇಳಬೇಡ. ನಿನಗಾಗಿ ದೇವದೂತರು ಇಳಿದು ಬರುತ್ತಾರೆ. ಯೇಸು ಕ್ರಿಸ್ತನು ಹೇಳಿದರೆ ನಿನಗಾಗಿ ದೇವದೂತರು ಇಳಿದು ಬರುತ್ತಾರೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ನಿನಗಾಗಿ ಒಳ್ಳೆ ಸಹಾಯಕನನ್ನು ಕೊಡುತ್ತೇನೆಂಬುದಾಗಿ. ಆ ಸಹಾಯಕನು ಯಾರು ಗೊತ್ತಾ? ದೂತನಿರುತ್ತಾನೆ. ಹಲ್ಲೆಲೂಯಾ. ನಿನಗೊಂದು ಒಳ್ಳೆ ಸಹಾಯಕನು ದೇವರು ಕೊಡುತ್ತಾರೆ. ನೀನು ಭಯಪಡಬೇಡ, ಈ ರಾತ್ರಿ ಕುಗ್ಗಿ ಹೋಗಬೇಡ. ಯೇಸು ನಿನಗೆ ಒಳ್ಳೆ ಸಹಾಯಕನು ಕೊಡುತ್ತಾರೆ. ಆ ಸಹಾಯಕನು ನಿನಗೆ ವಿಶೇಷದವನಾಗಿರುತ್ತಾನೆ. ನೀನು ಕೈ ಹಾಕಿರುವ ಎಲ್ಲ ಕೆಲಸ ಅಭಿವೃದ್ಧಿವಾಗುತ್ತದೆ. ನೀನು ಕಾಲಿಡುವ ಸ್ಥಳಗಳು ನಿನಗೆ ಸ್ವಂತವಾಗುತ್ತವೆ. ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್. ನೀನು ಹೆಜ್ಜೆ ಇಡುವ ಎಲ್ಲ ಸ್ಥಳಗಳು ನಿನಗೆ ಸ್ವಂತವಾಗುವುದು ಎಂಬುದಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ನಾನು ಬಾಡಿಗೆ ಮನೆಯಲ್ಲಿದ್ದೇನೆ, ಇವತ್ತು ನನ್ನ ಮನೆ ಚಿಕ್ಕದಿದೆ ಅಂತ ಯೋಚನೆ ಮಾಡಬೇಡ. ದೇವರ ವಚನ ನುಡಿ, ದೇವರ ವಾಕ್ಯದಲ್ಲಿ ಜೀವ ಇದೆ. ಆ ವಾಕ್ಯ ನೀನು ನುಡಿಯುವಾಗ ಅದರಂತೆ ನಿನಗಾಗುತ್ತದೆ. ಈ ಸ್ಥಳವು ನನ್ನ ಸ್ವಂತವಾಗುತ್ತದೆ ನುಡಿ. ನಿನ್ನ ವೈರಿಗಳ ಸ್ಥಳವೆಲ್ಲವೂ ನಿನಗೆ ಸ್ವಂತವಾಗುತ್ತದೆ. ಹಲ್ಲೆಲೂಯಾ. ನಿನ್ನ ಸಂತಾನಕ್ಕೆ ಸ್ವಂತವಾಗುತ್ತದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನೀನು ಹೆಜ್ಜೆ ಇಡುವ ಎಲ್ಲ ಸ್ಥಳಗಳನ್ನು ನಿನಗೆ ಸ್ವಂತವಾಗುತ್ತವೆಂದು ಬೈಬಲ್ ಹೇಳುತ್ತದೆ. ನಾನು ಹೇಳುತ್ತಾ ಇಲ್ಲ, ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಹೆದರಬೇಡ. ನನ್ನ ಮನೆ ಚಿಕ್ಕದಿದೆ ಎಂದು ಹೆದರಬೇಡ. ಅಯ್ಯೋ, ನನಗಿರೋಕ್ಕೇನು ಇಲ್ಲ ಎಂದು ಹೆದರಬೇಡ. ಯೇಸು ಕ್ರಿಸ್ತನ ವಾಕ್ಯ ಹೇಳುತ್ತದೆ, ನೀನು ಹೆಜ್ಜೆ ಇಡುವ ಭೂಮಿ ನಿನಗೆ ಸ್ವಂತವಾಗುತ್ತದೆ ಎಂದು ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೀನು ನಿನ್ನ ಪರಿಸ್ಥಿತಿಯನ್ನು ನೋಡಬೇಡ. ನೀನು ನಿನ್ನ ಪರಿಸ್ಥಿತಿಯನ್ನು ನೋಡಬೇಡ. ನನ್ನಲ್ಲಿ ಏನೂ ಇಲ್ಲ, ಆದರೆ ಈ ವಾಕ್ಯ ಹೇಳುತ್ತದೆ ಸ್ವಂತವಾಗುತ್ತದೆ ನೀನು ಹೆಜ್ಜೆ ಇಡುವ ಭೂಮಿ ಎಂದು. ನನ್ನಲ್ಲಿ ಏನಿಲ್ಲ ಅಂತ ಚಿಂತೆ ಮಾಡಬೇಡ. ದೇವರು, ನಾನು ಬಡವನಾಗಿದ್ದರೂ ನನ್ನ ತಂದೆ ರಾಜ್ಯಾಧಿರಾಜ್ಯನಾಗಿದ್ದಾನೆ. ನನ್ನ ಯೇಸು ರಾಜ್ಯಾಧಿರಾಜ್ಯನಾಗಿದ್ದಾನೆ. ಆತನು ಸರ್ವಶಕ್ತನಾಗಿದ್ದಾನೆ. ನಿನ್ನ ಇಷ್ಟಾಂತರಗಳನ್ನು ನೆರವೇರಿಸುವುದಕ್ಕಾಗಿ ಸರ್ವಶಕ್ತನಾಗಿದ್ದಾನೆ. ನಿನ್ನನ್ನು ಉದ್ಧಾರ ಮಾಡುವುದಕ್ಕಾಗಿ ಆತನು ಸರ್ವಶಕ್ತನಾಗಿದ್ದಾನೆ. ನಿನ್ನನ್ನು ಬಲಪಡಿಸುವುದಕ್ಕಾಗಿ ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಕೈಗಳನ್ನಿಟ್ಟು ನೀನು ನೋಡಬೇಡ, ನನ್ನಲ್ಲಿ ಏನು ಇಲ್ಲ ಎಂದು ಹೇಳಬೇಡ. ಯೇಸು ನಿನ್ನಲ್ಲಿದ್ದರೆ ಎಲ್ಲವೂ ನಿನ್ನ ಪಾದದಲ್ಲಿ ಬಂದು ಬೀಳುತ್ತದೆ. ಹಲ್ಲೆಲೂಯಾ. ಯೇಸು ಒಬ್ಬನು ನಿನ್ನ ಜೊತೆಗಾರನಾಗಿದ್ದರೆ ಈ ಲೋಕದಾಗಿರುವಂಥ ಬೆಲೆ ಉಳ್ಳುವ ವಸ್ತ್ರಗಳನ್ನು ನಿನ್ನ ಪಾದದಲ್ಲಿ ಬಂದು ಬೀಳುತ್ತದೆ.
ಪ್ರೈಸ್ ದ ಲಾರ್ಡ್. ಈ ಲೋಕದಾಗಿರುವಂಥ ವಸ್ತ್ರಗಳನ್ನು, ಬೆಲೆ ಬಾಳುವ ವಸ್ತ್ರಗಳನ್ನು ನಿನ್ನ ಪಾದಗಳ ಕೆಳಗೆ ಹಾಕುತ್ತಾನೆ. ಪ್ರೈಸ್ ದ ಲಾರ್ಡ್. ಆತನು ಸರ್ವಶಕ್ತನು. ಯೇಸು ಕ್ರಿಸ್ತನು ಸರ್ವಶಕ್ತನು. ಆತನಿಂದ ಅಸಾಧ್ಯವಾದ ಕಾರ್ಯಗಳನ್ನು ಒಂದೂ ಇಲ್ಲ. ನಿನ್ನ ಜೀವನದಲ್ಲಿ ಎಲ್ಲ ಕಾರ್ಯಗಳನ್ನು ನಡೆಯುವಂತೆ ದೇವರು ಮಾಡುತ್ತಾನೆ. ಪ್ರೈಸ್ ದ ಲಾರ್ಡ್. ನಿನ್ನ ಜೀವನದಲ್ಲಿ ಎಲ್ಲ ಕಾರ್ಯಗಳನ್ನು ನಡೆಯುವಂತೆ ದೇವರು ಕೃಪೆ ತೋರಿಸುತ್ತಾನೆ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಯೇಸು ನಿನಗೆ ಒಳ್ಳೆ ತಂದೆ ಆಗಿದ್ದಾನೆ. ನೀನು ಆತನ ಮಾತು ಕೇಳು. ಆತನಿಗೆ ವಿಧಿಯನಾಗಿ, ಆತನ ವಾಕ್ಯಗಳಿಗೆ ವಿಧಿಯನಾಗಿ ನಡಿ. ನಿನ್ನನ್ನು ದೇವರು ಪ್ರಾರ್ಥನೆ ಮಾಡಂದರೆ ಪ್ರಾರ್ಥನೆ ಮಾಡು. ವಾಕ್ಯ ಸಾರು ಅಂದರೆ ವಾಕ್ಯ ಸಾರು. ವಾಕ್ಯ ಓದು ಅಂತ ಹೇಳಿದರೆ ವಾಕ್ಯ ಓದು. ದೇವರು ಒಂದು ದಿನ ಒಂದು ಕಾಲ ಬರುತ್ತದೆ. ದೇವರ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ತಳ್ಳಿಬಿಟ್ಟ ಕಲ್ಲು, ಬೇಡವೆಂದ ಬಿಟ್ಟ ಕಲ್ಲು ಮುಖ್ಯವಾದ ಮೂಲೆಗಲಾಯಿತೆಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನೀನು ನಿನ್ನ ಸ್ವಂತ ಜನರಿಂದ ಬಿಟ್ಟಿರ್ಬೋದು. ಸ್ವಂತ ಅಣ್ಣ ತಮ್ಮರಿಂದ ನಿನಗೆ ತಳ್ಳಲ್ಪಟ್ಟಿರ್ಬೋದು. ಸ್ವಂತ ಮನೆಯವರು ನಿನ್ನ ಮಾತು ಕೇಳದೇ ಇರ್ಬೋದು. ಆದರೆ ದೇವರು ವಚನ ಹೇಳುತ್ತದೆ, ಬೇಡವೆಂದ ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲಾಯಿತೆಂದು. ಹಲ್ಲೆಲೂಯಾ. ಇವತ್ತು ನೀನು ಯಾರಿಗೆ ಬೇಡದವನ ಆಗಿರ್ಬೋದು. ಲೋಕದ ಸಂಬಂಧಗಳನ್ನು ನೋಡಿಕೊಂಡು ನೀನು ಒಂದು ವೇಳೆ ದೇವರ ವಚನಗಳನ್ನು ಅವ್ರನ್ನ ಹೇಳ್ತಾ ಇದ್ದರು, ಅವ್ರು ನಿನಗೆ ಕೇರ್ಲೆಸ್ ಮಾಡ್ತಾ ಇರ್ಬೋದು. ಭಯಪಡಬೇಡ. ಒಂದು ದಿನ ಕಾಲ ಬರುತ್ತದೆ, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರಾಧಾರವಾಗುವುದು ಎಂದು ದೇವರ ವಚನದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಇವತ್ತು ನಿನ್ನ ಮಾತು ಯಾರು ಕೇಳದೇ ಇದ್ದಿರ್ಬೋದು. ಒಂದು ಕಾಲ ಉಂಟು, ಅದಕ್ಕೆ ಆ ಕಾಲ ಬರುತ್ತದೆ. ದೇವರ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ತಡವಾದರೂ ಕಾದಿರೋದು ಬಂದೇ ಬರುತ್ತದೆ ಅಂತ ಹೇಳುತ್ತದೆ. ಪ್ರೈಸ್ ದ ಲಾರ್ಡ್. ನೀನು ಮನುಷ್ಯರನ್ನು ನೋಡಬೇಡ. ಮನುಷ್ಯರನ್ನು ನನಗೆ ಅವಮಾನ ಪಡಿಸಿದ್ದಾರೆ, ನಾನು ಹೇಗೆ ದೇವರು ಸುವಾರ್ತೆ ಸಾರಬೇಕೆಂದು ನೋಡಬೇಡ. ದೇವರು ನಿನ್ನನ್ನು ಬಲಪಡಿಸುತ್ತಾನೆ. ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಆತನು ಬಲವಾದ ಬುರ್ಜು ಆಗಿದ್ದಾನೆ. ಹಲ್ಲೆಲೂಯಾ. ಆತನು ಬಲವಾದ ಬುರ್ಜ್ ಆಗಿದ್ದಾನೆ. ನೀನು ಸೋತು ಹೋಗಬೇಡ. ದೇವರು ನಿನ್ನ ಪಕ್ಷದಲ್ಲಿದ್ದಾನೆ. ದೇವರು ನಿನ್ನ ಕಡೆ ಇದ್ದಾರೆ. ನಿನ್ನನ್ನು ಎದುರಿಸುವರು ಯಾರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ವಾಕ್ಯ ನಿನ್ನ ತಲೆ ಮೇಲೆ ನೆರವೇರುತ್ತದೆ. ಜನರನ್ನು ನೋಡಬೇಡ, ನಿನ್ನ ದೇವರನ್ನು ನೋಡು. ಯೇಸು ಕ್ರಿಸ್ತನನ್ನು ನೋಡು. ಆ ಯೇಸು ಕ್ರಿಸ್ತನು ನಿನಗೆ ಉದ್ಧಾರ ಮಾಡುತ್ತಾನೆ. ಜನರು ಹೇಳ್ತಾರೆ, ಒಂದು ವೇಳೆ ನೀನು ಇದುವರೆಗೂ ವಾಕ್ಯದಲ್ಲಿ ಇಲ್ಲದಿದ್ದರೆ ಇನ್ನು ಮೇಲೆ ವಾಕ್ಯದಲ್ಲಿ ಬರುವಾಗ ಸ್ವಂತ ನಿನ್ನ ಕುಟುಂಬದವರು ಹೇಳ್ತಾರೆ, ನೀನೇನು ವಾಕ್ಯ ಹೇಳ್ತೀಯ, ನೀನೇನು ಪ್ರಾರ್ಥನೆ ಮಾಡ್ತೀಯ, ಅವನ ಪ್ರಾರ್ಥನೆ ದೇವ್ರು ಹೆಂಗೆ ಕೇಳ್ತಾರೆ, ಅವಳು ಪ್ರಾರ್ಥನೆ ದೇವ್ರು ಹೆಂಗೆ ಕೇಳ್ತಾರೆ. ಇವು ಮಾತುಗಳು ಬರುವುದು ನನ್ನ ಸ್ವಂತದವರಿಂದಲೇ. ಪ್ರೈಸ್ ದ ಲಾರ್ಡ್. ಇವು ಮಾತುಗಳು ಬರುವುದು ಸ್ವಂತ ದೇವರಿಂದಲೇ, ಅಕ್ಕಪಕ್ಕದವರಿಂದಲೇ, ನೆರೆಹೊರೆಯವರಿಂದಲೇ ಬರ್ತಾವೆ. ಆದರೆ ಇವು ಎಲ್ಲದರ ಮಧ್ಯದಲ್ಲಿ ಯೇಸು ಸರ್ವಶಕ್ತನಾಗಿದ್ದಾನೆ. ಅವರೆಲ್ಲದರ ಮಧ್ಯದಲ್ಲಿ ನಿನ್ನನ್ನು ಎತ್ತಿ ನಿಲ್ಲಿಸುತ್ತಾನೆ. ಹಲ್ಲೆಲೂಯಾ. ಅವರೆಲ್ಲದರ ಮಧ್ಯದಲ್ಲಿ ನಿನ್ನನ್ನು ಎತ್ತು ನಿಲ್ಲಿಸುತ್ತಾನೆ. ಪ್ರೈಸ್ ದ ಲಾರ್ಡ್. ಒಂದು ಸಾಕ್ಷಿ ಜೀಸಸ್ ಕಾಲದವರು ಪಾಲ್ ದಿನಕರ ಪಾಸ್ಟರ್ ಹೇಳ್ತಾ ಇದ್ದರು. ಹಲ್ಲೆಲೂಯಾ. ಅವ್ರ ತಂಗಿಗೆ ಆಕ್ಸಿಡೆಂಟ್ ಆಯಿತು. ಅವ್ರ ತಂಗಿ ಆಕ್ಸಿಡೆಂಟಲ್ಲಿ ಸತ್ತು ಹೋಗಿದ್ದಳು. ಹಲ್ಲೆಲೂಯಾ. ಪಾಲ್ ದಿನಕರ ತಂಗಿ ಆಕ್ಸಿಡೆಂಟಲ್ಲಿ ಸತ್ತು ಹೋಗಿದಾಗ ಅವರಿಗೆ ಸುತ್ತಮುತ್ತವ್ರ ಕಡೆಯಿಂದ, ಸ್ವಂತದವ್ರ ಕಡೆಯಿಂದ, ನೀನೇನು ಸೇವೆ ಮಾಡ್ತೀಯಾ, ನಿನ್ನ ದೇವರು ನಿಜವಾಗಿದ್ದರೆ ಆ ಮಗಳನ್ನು ಉಳಿಸಬೇಕಾಗಿತ್ತಲ್ವಾ, ದೇವ್ರಂತ ಯಾಕೆ ಸೈತೀಯಾ ಎಂದು ಹೇಳ್ತಾ ಇದ್ದರಂತೆ. ಅವರು ಸಾಕ್ಷಿ ಹೇಳ್ತಾ ಇದ್ದರು. ಒಂದು ಕಡೆ ಸೈತಾನ ಬಂದು ನಿಂತುಕೊಂಡು, ಮತ್ತೊಂದು ಕಡೆ ದೇವರು ಬಂದು ನಿಂತುಕೊಂಡು, ಅಲ್ಲಿ ಅವರಿಗೆ ದೇವರು ಮಾತಾಡಿದರಂತೆ, ಪಾಲ್,
ಈ ಜನರ ಮುಂದೆ ನನ್ನನ್ನು ಅವಮಾನಪಡಿಸುತ್ತೀಯಾ? ನೀನು ಎದ್ದೇಳು, ಪ್ರಾರ್ಥನೆ ಮಾಡು. ನಿನ್ನಲ್ಲಿ ಅನೇಕ ಮಕ್ಕಳನ್ನು ಉಂಟು ಮಾಡುತ್ತೇನೆ ಅಂತ ಹೇಳ್ತಾರಂತೆ. ಇವತ್ತು ಅವರು ಸಭೆಯಲ್ಲಿ ಒಂದು ಕಾರಣ ಚರ್ಚಿದೆ. ಸಾವಿರಾರು ಮಕ್ಕಳ ಆ ಕಾರಣ ಚರ್ಚಲ್ಲಿ ಓದೋದಕ್ಕಾಗಿ ಹೋಗುತ್ತಾರೆ, ಸ್ಟಡಿ ಮಾಡೋದಕ್ಕಾಗಿ ಹೋಗುತ್ತಾರೆ. ಹಲ್ಲೆಲೂಯಾ. ಅವರು ಹೇಳ್ತಾರೆ, ಒಂದು ತಂಗಿ ನನ್ನನ್ನು ಕಿತ್ತುಕೊಂಡಿದ್ರು, ಆದರೆ ಇಷ್ಟೊಂದು ತಂಗಿಯರನ್ನು ನನ್ನನ್ನು ಕೊಟ್ಟಿದ್ದಾರೆ, ಇಷ್ಟೊಂದು ಸಿಸ್ಟರ್ಗಳನ್ನು ನನ್ನನ್ನು ಕೊಟ್ಟಿದ್ದಾರೆ. ನಾನು ಒಂದೇ ಒಂದು ಸಿಸ್ಟರ್ನು ದೇವರು ತಗೊಂಡಿದ್ರು. ಹಲ್ಲೆಲೂಯಾ. ಆದರೆ ಆ ಸಿಸ್ಟರು ಇವತ್ತು ಪರಲೋಕದಲ್ಲಿದ್ದಾರೆ ಎಂಬುದಾಗಿ ಅವರು ನಂಬಿಕೆಯಿಂದ ಹೇಳುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಒಂದು ಊರಲ್ಲ ಅವಮಾನವಾಗಿದ್ದರೆ ಭಯಪಡಬಾರದು. ಒಬ್ಬನು ಬಂದು ಅವಮಾನ ಪಡಿಸಿದರೆ ಭಯಪಡಬಾರದು. 100 ಜನ ಬಂದು ಅವಮಾನ ಪಡಿಸಿದರೆ ಭಯಪಡಬಾರದು. ಸಾವಿರಾರು ಜನರು ಬಂದು ನಿನ್ನ ಪಾದಗಳ ಬೆಳೆಯಲ್ಲಿ ಕೂತುಕೊಳ್ಳುವಂತೆ ದೇವರು ಕೃಪೆ ತೋರಿಸುತ್ತಾನೆ. ಯಾಕಂದರೆ ಆತನಿಂದ ಅಸಾಧ್ಯವಾದದ್ದು ಒಂದು ಇಲ್ಲ. ನಿನ್ನನ್ನು ಅವಮಾನ ಪಡಿಸಿದವರು ನಿನ್ನ ಬಳಿಯಲ್ಲಿ ಟೈಮ್ ತಗೊಂಡು ನಿಂತುಕೊಳ್ಳುವಂತೆ ದೇವರು ಕೃಪೆ ತೋರಿಸುತ್ತಾನೆ. ಹಲ್ಲೆಲೂಯಾ. ಅವರಿಗೆ ಲೆಟರ್ ಬರೆದರಂತೆ, ನೀವೇನು ಸೇವೆ ಮಾಡ್ತೀರಿಯಾ? ನಿಮ್ಮ ತಂಗಿಯನ್ನೇ ಆಕ್ಸಿಡೆಂಟಲ್ಲಿ ಸತ್ತಳು, ನಿನ್ನ ದೇವರು ನಿಜವಾಗಿದ್ದರೆ ಅವರನ್ನು ಉಳಿಸ್ಕೊಳ್ಬೇಕಾಗಿತ್ತಲ್ಲ ಅಂತೇಳಿ. ಹಲ್ಲೆಲೂಯಾ. ಅವರು ತುಂಬ ದುಃಖದಲ್ಲಿದ್ದರು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಆ ದುಃಖದಲ್ಲಿರುವಾಗಲೂ ಯೇಸು ಅವರಿಗೆ ಬಲಪಡಿಸಿದನು. ಹಲ್ಲೆಲೂಯಾ. ನಿನ್ನನ್ನು ನನ್ನನ್ನು ಸಹ ದೇವರು ಬಲಪಡಿಸುತ್ತಾನೆ. ಕಷ್ಟ ಬಂದದೆಂದು ದೂರ ಹೋಗಬಾರದು, ದುಃಖ ಬಂದದೆಂದು ದೂರ ಹೋಗಬಾರದು. ಅಯ್ಯೋ, ನನಗೆ ಅವಮಾನವಿದೆ, ಈ ಭೂಮಿಯಲ್ಲಿ ನನಗೆ ತಲೆ ಎತ್ತಿ ನಡೆಯುವಷ್ಟು ಯೋಗ್ಯತೆ ಇಲ್ಲ ಎಂದು ಚಿಂತೆ ಮಾಡಬೇಡ. ಯಾಕಂದರೆ ಪರಲೋಕದ ಒಬ್ಬ ತಂದೆ ಇದ್ದಾನೆ. ಆತನು ಗೌರವವಾದ ಪಾತ್ರೆಯಾಗಿದ್ದಾನೆ. ಯೇಸು ತಂದೆಯಾಗಿದ್ದಾನೆ. ಯೇಸು ನಿನಗೆ ದೇವರಾಗಿದ್ದಾನೆ. ಆ ಯೇಸು ನಿನಗೆ ಗೌರವವಾದ ಪಾತ್ರೆಯಾಗಿ ಮಾರ್ಪಡಿಸುತ್ತಾನೆ. ಯಾವ ಸ್ಥಳದಲ್ಲಿ ನೀನು ಬಿದ್ದಿದೆಯೋ, ಯಾವ ಸ್ಥಳದಲ್ಲಿ ನಿನಗೆ ಮರ್ಯಾದೆ ಇಲ್ಲೋ, ಅದೇ ಸ್ಥಳದಲ್ಲಿ ನಿನ್ನನ್ನು ದೇವರು ನಡೆಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಸ್ಥಳದಲ್ಲಿ ಯೇಸು ಕ್ರಿಸ್ತನು ನಿನ್ನನ್ನು ನಡೆಸುವ ಆತನಾಗಿದ್ದಾನೆ. ಈ ವಾಕ್ಯ ನಿನಗಾಗಿ ಇದಿದೆ. ಇದನ್ನು ಆಮೀನೆಂದು ಸ್ವೀಕರಿಸಿಕೋ. ದೇವರು ನಿನ್ನ ಕೈ ಬಿಡುವುದಿಲ್ಲ. ನಿನ್ನ ಸ್ವಂತದವರು ನಿನಗೆ ಎಷ್ಟೇ ಕೆಟ್ಟದ್ದು ಮಾಡಿದ್ರು ದೇವರು ನಿನಗೆ ಉದ್ಧಾರ ಮಾಡೇ ಮಾಡುತ್ತಾನೆ. ಹಲ್ಲೆಲೂಯಾ. ದೇವರು ನಿನಗೆ ಉದ್ಧಾರ ಮಾಡುತ್ತಾನೆ. ನಿನ್ನ ಜೊತೆಲಿ ಕೆಟ್ಟದ್ದು ಮಾಡಿ ನಿನ್ನ ಜೊತೆಲಿ ನಿಂತಿರ್ಬೋದು. ಯೇಸು ಕ್ರಿಸ್ತನ 12 ಮಂದಿ ಶಿಷ್ಯರಿದ್ದರು. ಅದರಲ್ಲಿ ಇಸ್ಕಾರಿಯಾತ ಯೂದ, ಅವನು ಮೊದಲಿನಿಂದಲೇ ಬಂದನು. ಯಾವತ್ತು ದೇವರು ಶಿಷ್ಯರನ್ನು ಆರಿಸಿಕೊಂಡಿದ್ದನೋ ಅವಾಗ ಅವನ ಜೊತೆಲೇ, ಯೇಸು ಕ್ರಿಸ್ತನ ಜೊತೆಲೇ ಆತನಿದ್ದನು. ಆದರೆ ಯೇಸು ಕ್ರಿಸ್ತ ಅವನನ್ನು, ನಿನ್ನನ್ನು ಹಿಡಿದು ಕೊಡ್ತೀಯಾ, ನೀನು ಹೋಗು ಅಂತ ಹೇಳಲಿಲ್ಲ. ಹಲ್ಲೆಲೂಯಾ. ಅವನ ಜೊತೆಲೇ ಇದ್ದನು. ಅವನಿಗೆ ಶಿಷ್ಯನಾಗಿ ಮಾರ್ಪಡಿಸಿದನು. ಅವನು ಶಿಷ್ಯನಾಗಿ ಅವನ ಜೊತೆಲೇ ಇಟ್ಟುಕೊಂಡಿದ್ದನು. ಆದರೂ ಕೊನೆಗೆ ಬಂದು ಆತನೇ ಅವನನ್ನು ಹಿಡಿಕೊಡುತ್ತಾನೆ. ನಿನ್ನ ಸ್ವಂತದವರು ನಿನ್ನ ಕೆಟ್ಟದ್ದು ಮಾಡ್ತಾ ಇದ್ದರೆ ನೀನು ಪ್ರಾರ್ಥನೆ ಮಾಡಬೇಕು, ನೀನು ದೇವರ ವಾಕ್ಯ ಓದಬೇಕು, ಹೊರತು ಬೇರೆ ಎಲ್ಲಿ ಹೋಗಬಾರದು. ದೇವರ ಅವರ ಮುಂದೆ ನಿನ್ನನ್ನು ಎತ್ತುತ್ತಾನೆ. ಪ್ರೈಸ್ ದಿ ಲಾರ್ಡ್. ದೇವರ ಅವರ ಮುಂದಲೇ ನಿನ್ನನ್ನು ಎತ್ತುತ್ತಾನೆ. ಹಲ್ಲೆಲೂಯಾ. ದೇವರು ನಿನ್ನ ಕೈ ಬಿಡುವವನಲ್ಲ. ನಿನಗೆ ನಿರಾಸೆ ಮಾಡಿ ಹಿಂದೆ ಕಳಿಸುವ ದೇವರಾತನಲ್ಲ. ನೀನು ನನ್ನ ಮುಖವನ್ನು ನೋಡು ಅಂತ ಹೇಳುತ್ತಾನೆ. ದೇವರ ಮುಖವನ್ನು ನೋಡಿದ ಪ್ರತಿಯೊಬ್ಬನ ಮುಖವನ್ನು ಯಾವತ್ತೂ ಲಜ್ಜೆಗೆಡುವುದಿಲ್ಲ. ಹಲ್ಲೆಲೂಯಾ. ನೀನು ಆತನ ಶಿಲುಬೆ ನೋಡುವುದಾದರೆ, ಆತನ ಶಿಲುಬೆ ನೀನು ನೋಡುವುದಾದರೆ ನಿನ್ನ ತಲೆ ಇನ್ನು ಮೇಲೆ ಕೆಳಗೆ ಹಾಕುವುದಿಲ್ಲ. ದೇವರು ನಿನ್ನನ್ನು ಉನ್ನತ ಸ್ಥಾನಕ್ಕೆ ಒಯ್ತಾರೆ. ಜನ ಇನ್ಮೇಲೆ ಇವನು ಮೇಲೆ ಬರುವುದಿಲ್ಲ ಅಂತ ಡಿಸೈಡ್ ಮಾಡಲ್ಯಾಕ. ಆದರೆ ವಾಕ್ಯ ನಿನಗೆ ಹೇಳುತ್ತದೆ, ನಾನು ನಿನ್ನನ್ನು ಹೆಚ್ಚಿಸುವೇನೆಂದು ವಾಕ್ಯ ಹೇಳುತ್ತದೆ. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನನ್ನು ಹೆಚ್ಚಿಸುತ್ತಾನೆ. ದೇವರು ನಿನ್ನನ್ನು ಉದ್ಧಾರ ಮಾಡುತ್ತಾನೆ. ನೀನು ಇರುವ ಸಂಕಟದಿಂದ ದೇವರು ನಿನಗೆ ಬಿಡಿಸುತ್ತಾನೆ.
ನೀನು ದೇವರ ಮುಖವನ್ನು ನೋಡು. ನಿನ್ನ ಮುಖ ಪ್ರಕಾಶಿಸುವಂತೆ ಮಾಡುತ್ತಾನೆ. ನಿನ್ನ ಮುಖವನ್ನು ಬೆಳಕಾಗಿ ಮಾಡುತ್ತಾನೆ. ಹಿಮ್ಮದಷ್ಟು ಬೆಳಗಾಗಿ ಮಾಡುತ್ತಾನೆ. ನಿನ್ನ ಹಿಂದೆ ಕೆಟ್ಟದ್ದು ಮಾಡಿರೋ ಪ್ರತಿಯೊಬ್ಬರು ನಿನ್ನನ್ನು ಹುಡುಕಿಕೊಂಡು ಬರುವಂತೆ ದೇವರು ಕೃಪೆ ತೋರಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಅವ್ರು ನಿನ್ನನ್ನು ಹುಡುಕಿಕೊಂಡು ಬರುವಂತೆ ಕೃಪೆ ತೋರಿಸುತ್ತಾನೆ. ನೀನು ಭಯಪಡಬೇಡ, ಸೋತೋಗಬೇಡ. ಯೇಸುವಿನ ಮುಖ ನೋಡು, ನಿನ್ನ ಮುಖ ಬೆಳಗಾಗಿ ಪ್ರಕಾಶಿಸುತ್ತದೆ. ಹಲ್ಲೆಲೂಯಾ. ದೇವರು ನಿನ್ನನ್ನು ಆಶೀರ್ವಾದ ಮಾಡಿ ಉನ್ನತ ಪ್ರದೇಶದಲ್ಲಿಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಚನದಲ್ಲಿ ಬರೆಯಲ್ಪಟ್ಟಿದೆ, ಅವರಿಗಿದ್ದ ಎತ್ತರವಾದ ಸೀಮೆಯಲ್ಲಿ ನೀನು ಪ್ರಕಾಶಿಸುವೆ ಎಂಬುದಾಗಿ ಹೇಳಿದೆ. ಹಲ್ಲೆಲೂಯಾ. ನೀನು ಭಯಪಡಬೇಡ, ಯೇಸು ನಿನ್ನ ಸಂಗಡಿದಾನೆ. ನೀನು ಯೇಸುವಿನ ನಾಮದಲ್ಲಿ ನೀನು ಹೇಳುತ್ತೀಯ, ನಿನ್ನನ್ನು ದೇವರು ಉದ್ಧಾರ ಮಾಡೇ ಮಾಡುತ್ತಾನೆ. ದೇವರು ನಿನ್ನನ್ನು ಹೆಚ್ಚಿಸುತ್ತಾನೆ. ಒಂದು ವೇಳೆ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆಂದರೆ ಆತನಿಗೆ ತಡೆಯುವಂಥ ಶಕ್ತಿ ಲೋಕದಲ್ಲಿಲ್ಲ. ಪ್ರೈಸ್ ದಿ ಲಾರ್ಡ್. ಆತನಿಗೆ ತಡೆಯುವಂಥ ಶಕ್ತಿ ಲೋಕದಲ್ಲಿ ಇಲ್ಲ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ದೇವರಾಗಿದ್ದಾನೆ. ಆತನನ್ನು ನಂಬಿ ಪ್ರಾರ್ಥನೆ ಮಾಡು, ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದುವರೆಗೂ ಬೇಡಿಕೊಳ್ಳದೇ ಇದ್ದರೆ ಇನ್ನು ಮೇಲೆ ಬೇಡಿಕೋ. ದೇವರು ನಿನಗೆ ಹೆಚ್ಚಿಸುತ್ತಾನೆ. ದೇವರು ನಿನಗೆ ಉದ್ಧಾರ ಮಾಡುತ್ತಾನೆ. ದೇವರು ನಿನಗೆ ಆಶೀರ್ವಾದ ಮಾಡುತ್ತಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ನಾನು ಆಶೀರ್ವಾದ ಮಾಡುತ್ತೇನೆ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಉನ್ನತ ಸ್ಥಾನದಲ್ಲಿಡುತ್ತಾನೆ. ಹಲ್ಲೆಲೂಯಾ. ಭಯಪಡಬೇಡಿರಿ. ಲೋಕದವರು ಮುಖ ನೋಡಬೇಡಿರಿ, ಕರ್ತನ ಮುಖ ನೋಡಿರಿ. ಆತನು ನಿಮಗೆ ಉದ್ಧಾರ ಮಾಡುತ್ತಾನೆ. ನೀವು ಯಾವ ಸ್ಥಳದಲ್ಲಿ ಬಿದ್ದಿರೋ ಅದೇ ಸ್ಥಳದಲ್ಲಿ ನಿನ್ನನ್ನು ಕರೆದುಕೊಂಡು ಬಂದು ಉದ್ಧಾರ ಮಾಡುತ್ತಾನೆ. ಭಯಪಡಬೇಡ. ದೇವರು ವಿಶೇಷವಾದ ಸಹಾಯಕನಾಗಿದ್ದಾನೆ. ನಿನ್ನ ಕೊರತೆಗಳನ್ನೆಲ್ಲ ದೇವರು ತೀರಿಸುತ್ತಾನೆ. ಹಲ್ಲೆಲೂಯಾ. ದೇವರಲ್ಲಿ ನಂಬಿಕೆ ಇಡು, ಪ್ರಾರ್ಥನೆ ಮಾಡು. ಆತನ ವಾಕ್ಯಗಳನ್ನು ಹೆಚ್ಚಾಗಿ ಓದು. ಯಾಕಂದರೆ ದೇವರ ವಾಕ್ಯ ಮತ್ತೊಂದು ಸಾರಿ ಹೇಳುತ್ತೇನೆ, ತಂದೆ ಮಾಡೋದನ್ನು ಕಂಡು ಮಗನು ಮಾಡುತ್ತಾನೆ, ತನ್ನಷ್ಟಕ್ಕೆ ತಾನು ಏನು ಮಾಡಲಾರನು ಎಂಬುದಾಗಿ ದೇವರು ಹೇಳುತ್ತಾನೆ. ನೀನು ವಾಕ್ಯವನ್ನು ಹುಡುಕುವಾಗ ದೇವರು ನಿನ್ನನ್ನು ಅಭಿವೃದ್ಧಿಪಡಿಸುತ್ತಾನೆ. ಆಮೇನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಜೀಸಸ್.